ಆ ಲೂಸ್ಗಳು ನನ್ನ ಮಾತ್ರ ಹೊಡಿತಾರ ಬೇರೆಯವ್ರಿಗೂ ಹೊಡಿತಾರ ಅಂತ ಟೆಸ್ಟ್ ಮಾಡಿದೆ. ಹೌದು, ಈ ನನ್ನ ಮಗ ದೊಡ್ಡ ಪೊಲೀಸ್ ಆಫೀಸರು ಟೆಸ್ಟ್ ಮಾಡ್ತಾನಂತೆ. ಗುದುದ ಅಂದ್ರೆ ನನ್ನನ್ನೇ ಲೂಸ್ ಅಂತಾರ, ಅದಕ್ಕೆ ಲೂಸ್ಗಳ ಜೊತೆ ನಿಮ್ನ ಸಿಗಾಕ್ಸಿದ್ದು. ಲೈ ನಿಂತರ ಅವ್ರ ಕಿವಿಗೆ ಕಚ್ಚಿಸ್ಕೊಂಡೆ ಅನ್ಕೊಂಡ. ನನ್ ಮಕ್ಳಿಗೆ ಹುಷಾರ್ ಮಾಡಿ ಬಂದಿದ್ದೀನಿ. ಅಲ್ಲಲ್ಲಿ ನೀನ್ ಇವ್ರ ಹತ್ರ ಆಡ್ತಿರೋದ್ ನೋಡಿದ್ರೆ ಅವ್ರ ಹತ್ರ ಸರಿಯಾಗಿ ಓಡಿಸ್ಕೊಂಡ್ರಂಗಿದೆ. ಅದನ್ನ ಯಾಕೋ ಕೇಳ್ತೀಯ ಮಗ? ಅಲ್ಲೊಂದು ಹುಡುಗಿ ನೋಡಿದ್ವಲ್ಲ, ಅದು ಹುಡುಗಿ ಅಲ್ಲ, ದೊಡ್ಡ ಹುಚ್ಚಿ. ನನ್ನ ಹಿಡ್ಕೊಂಡು ತಗೋದು ಹೊಡೆದಾಕ್ಬಿಟ್ಲು. ತಾಡಿ ಕಳಕ್ಕಾಗ್ಲಿಲ್ಲ. ನಿನಗೇನು ಆಗ್ಲಿಲ್ವಲ್ಲ, ಅದು ಸಾಕು. ಆ ಜಾಗದಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಾದ್ರೆ ಏನು ಹೇಳ್ತಾ ಇದ್ಯಾ? ಮತ್ತೆ ಈ ಕಡೆ ಬಂದ್ರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ಗೂ ಹುಚ್ಚಿಡ್ಸ್ಬಿಡ್ತೀರಾ. ಮೊದ್ಲು ಇಬ್ರು ಹೋಗಿ ಹಂದಿ ಕಚ್ಚಿರೋ ಔಷಧಿ ಹಾಕೊಳ್ಳಿ. ಹಂದಿ ಕಡ್ದಿರೋದು? ಅಯ್ಯೋ ಅಯ್ಯೋ, ನನ್ನ ವಯಸ್ಸು ಹಂದಿ ತರ ಹೋಯ್ತು. ಮೊದ್ಲು ಹೋಗಿ ಹಂದಿ ಕಚ್ಚಿರೋ ಔಷಧಿ ತಗೊಳ್ಬೇಕು. ರಾಜ, ಡಿಶು ಇಲ್ಲ ಆಗಿರೋದ್ನ ಯಾರ ಹತ್ರನೂ ಹೇಳ್ಕೋಬಾರ್ದು. ಹೋಗೋಣ. ಅಮ್ಮ ನೋವ್ತಿದ್ಯಾ? ಜಾಸ್ತಿ. ನನಗೂ ಅಷ್ಟೇ. ಸ್ವಲ್ಪ ರೆಸ್ಟ್ ತಗೊಂಡೋಗೋಣ. ಇವಳೇನಕ್ಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ ಅಮ್ಮ, ಗಾಡಿ ಪಂಚರ್ ಆಗ್ಬಿಡ್ತಮ್ಮ. ಏನೇ ಬೈಕ್ ಪಂಚರ್ ಆಗಿರೋದಕ್ಕೆಲ್ಲ ಕಾಲ್ ಮಾಡ್ತೀಯಾ? ಪಕ್ಕದಲ್ಲಿ ಯಾವ್ದಾದ್ರು ಪಂಚರ್ ಅಂಗಡಿ ಇದ್ರೆ ಪಂಚರ್ ಹಾಕ್ಸ್ಕೊಂಡ್ ಬಾ. ಅಲ್ಲಿ ಅಪ್ಪ ದೇವಸ್ಥಾನದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು, ನೀನ್ ಪಂಚರ್ ಹಾಕ್ಸ್ಕೊಂಡ್ ಬಾ. ಇದಕ್ಕೆಲ್ಲ ಫೋನ್ ಮಾಡ್ತಾಳೆ. ವಿಘ್ನೇಶ್ವರ ಎಲ್ಲ ಒಳ್ಳೇದ್ ಮಾಡಪ್ಪ. ಹೇಳಮ್ಮ. ಅಪ್ಪ, ನನ್ ಗಾಡಿ ಪಂಚರ್ ಆಗ್ಬಿಡ್ತಪ್ಪ. ಪಕ್ಕದಲ್ಲಿ ಯಾವ್ದಾರು ಅಂಗಡಿ ಇರುತ್ತೆ, ಹಂಗೆ ಪಂಚರ್ ಹಾಕ್ಸ್ಕೊಂಡ್ ಬಂದ್ಬಿಡಮ್ಮ. ಮಗ ಗಾಡಿ ನಿಲ್ಸೋ, ಗಾಡಿ ಓ ಫಿಗರ್ ನೋಡ್ರೋ, ಪಾಪ ಗಾಡಿಗೆ ಪಂಚರ್ ಆಗಿ ನಿಂತಿದೆ. ಹುಡುಗಿಗೆ ಪ್ರೊಟೆಕ್ಷನ್ ಕೊಡೋಣ, ನಡೀರೋ. ಬಾರ ಮಚ್ಚೆ, ಡೀಪಾಗಿ ಹೋಗಿ ಡೀಟೇಲ್ ಆಗಿ ಏನಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಣ. ಮಗ ಮುಲ್ ಚುಚ್ಚಿರ್ಬೇಕು. ಇಲ್ಲ ಮಗ, ಕಲ್ಲು ಚುಚ್ಕೊಂಡಿರ್ಬೇಕು. ಟ್ಯೂಬ್ಲೆಸ್ ಟೈರ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣ. ಚಪ್ಲಿ ಕಿತ್ತೋಗತ್ತೆ. ಏನೇ ಪಂಚರ್ ಹಾಕಿ ಕೊಡ್ತೀವಿ ಅಂತ ತಾನೇ ಹೇಳಿದ್ದು? ನಾವು ಟಾರ್ಚರ್ ಕೊಡೋ ತರ ಬಿಲ್ಡಪ್ ಕೊಡ್ತಾ ಇದ್ಯಾ? ಸುಮ್ನೆ ಗಜ 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 ಅಂತ ಮಾತಾಡ್ಬೇಡಿ. ಹುಡುಗಿರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ನನ್ನ ನೋಡಿ ಕಲ್ತ್ಕೊಳ್ಳಿ. ನೋಡ್ರೋ, ಏನಕ್ಕಿ ದಬ್ಬಾಕೋ ತರ ಹೋಗ್ತಾವನೆ. ಹೆಂಗ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಬರ್ತಾನೆ. ನೀನ್ ಬಾಮ, ನಾನು ಹೆಲ್ಪ್ ಮಾಡ್ತೀನಿ. ಬಿಡು. ನೋಡ್ದ, ಬಂದ್ಬಿಟ್ಟ. ನನ್ನ ಹುಡುಗಿ ಮೇಲೆ ಕೈ ಹಿಡ್ತೀಯ? ಒಬ್ಬೊಬ್ಬರನ್ನ ಸಾಯ್ಸಾಕ್ ಬಿಡ್ತೀನಿ. ಊರ್ ತುಂಬಾ ಬರೀ ಕಾಮುಕರೇ ಆದ್ರು. ಸರಿಯಾದ ಸಮಯಕ್ಕೆ ಬಂದ್ರಿ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ, ಪರವಾಗಿಲ್ಲ ರೀ. ಅವ್ರೇನ್ ನೋಡಿದ್ರಲ್ಲ, ಅದರಿಂದ ಸಮಸ್ಯೆ ಆಗುತ್ತೆ ಅಂತ ಭಯ ಆಗ್ತದೆ. ನೀವಿಬ್ಬರು ಏನಾದ್ರು ಜಗಳನ ಬರಕ್ ಹೇಳಿದ್ರೆ? ಏನಿಲ್ಲ, ಶಾಲಿನಿಗೆ 4 ಜನ ತೊಂದರೆ ಕೊಡ್ತಾ ಇದ್ರು. ಅದಕ್ಕೆ ನೀನು ನನಗೆ ಕಾಲ್ ಮಾಡ್ಬೇಕು ತಾನೆ? ಅವರೆಲ್ಲರೂ ಕೈ ಕಾಲು ಇಲ್ದಂಗೆ ಮಾಡ್ಬಿಡ್ತಾ ಇದ್ದೆ. ಅಯ್ಯೋ ಸರಿ ರೀ, ನನಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ನೀವು ನನ್ನ ಗಾಡಿಗೆ ಪಂಚರ್ ಹಾಕ್ಸಿ ಅಂಗಡಿಗೆ ತಂದು ಕೊಟ್ಬಿಡಿ. ಹಾ ಸರಿ. ಬಾಯ್. ನೋಡ್ದ ಮಚ್ಚ, ನಿಮ್ ಗಾಡಿಲಿ ಮನೆಗ್ ಡ್ರಾಪ್ ಮಾಡಿ ಅಂತಾಳೆ ಅಂತ ಅನ್ಕೊಂಡ್ರೆ ಆ ಆಟೋ ಡ್ರೈವರ್ನೇ ನಂಬ್ತಾ ಇದ್ದಾಳೆ. ಮುಂದೆ ಮದ್ವೆ ಆಗೋನೇ ನಂಬ್ತಾ ಇಲ್ವಲ್ಲ ಇವಳು. ನಿನ್ ಫೀಲಿಂಗ್ ಅಲ್ಲಿ ಇರ್ಲಿ. ಈ ಡೀಲ್ ಎಷ್ಟಲ್ಲಿ ಮುಗಿಸ್ದೆ? ನಿಂದ್ ಓವರ್ ಆಯ್ತು. ಯಾರೋ ನಾನು. ನೀನೀಗ ಏನ್ ಮಾಡು ಅಂದ್ರೆ, ನಾನೇ ಹೇಳ್ತೀನಿ. ನೀನು ಹೋಗಿ ಪಂಚರ್ ಹಾಕೋನ್ನ ಕರ್ಕೊಂಬರೋವರೆಗೂ ಈ ಗಾಡಿನ ನಾನೇ ಕಾಯ್ತಾ ಇರ್ಬೇಕು. ಅದೇ ತಾನೇ? ಲೈ, ಹೆಂಗೋ ಕರೆಕ್ಟ್ ಆಗಿ ಹೇಳಿದೆ. ಯಾವಾಗ ನೋಡಿದ್ರು ನನ್ನನ್ನ ವಾಚ್ಮ್ಯಾನ್ ತರನೇ ಮಾಡ್ತಾ ಇದೀಯಾ? ಒಂದಲ್ಲ ಒಂದಿನ ನಾನು ಓನರ್ ಆಗಿ ಆಗ್ತೀನಿ ಕಣೋ.
ಲೈ ಲೈ ನಿಂತ್ಕೊಳ್ಳ ಲೈ. ಶಾಲಿನಿ, ನಾವ್ ಇಷ್ಟು ವರ್ಷದಿಂದ ಹೇಳ್ತಾ ಇದೀವಿ, ನೀನೇನು ತಲೆಗೆ ಹಾಕಳ್ದಲ್ಲೇ ಸುಮ್ನೆ ಇದೆಯಾ? ಮಾವನ ಕಡೆಯಿಂದ 2-3 ಒಳ್ಳೆ ಸಂಬಂಧಗಳು ಬಂದಿದೆ, ಅವ್ರಿಗೆ ಉತ್ತರ ಕೊಡ್ಬೇಕು. ನಿನ್ನ ಅಭಿಪ್ರಾಯ ಹೇಳು. ಏನಪ್ಪ ಮನೆಯಿಂದ ಓಡಿಸೋದಕ್ ಪ್ಲಾನ್ ಮಾಡ್ಬಿಟ್ರಾ? ಹೌದಮ್ಮ, ನಿನಗ್ ನೆರೆ ಕೂದಲು ಬಂದಿರೋದು ಕಾಣ್ತಾ ಇದೆ. ಶಾಲಿನಿ ಸುಮ್ನಿರ್ತ್ಯಾ? ಎಲ್ಲ ನಿಂಗೆ ಹುಡುಗಾಟ ಅಲ್ವಾ? ನೀನ್ ಓಕೆ ಅಂದ್ರೆ ಒಂದ್ ಒಳ್ಳೆ ಹುಡುಗನ್ ಹುಡ್ಕೋಣ, ಏನಂತೀಯ? ಸರಿಪಾ, ಹುಡುಗನ್ ಹುಡ್ಕೋಕ್ ಶುರು ಮಾಡಿ. ಗುಡ್. ಹುಡುಗನ್ ಫೋಟೋ ಡೀಟೇಲ್ಸ್ ನ ವಾಟ್ಸ್ಆಪ್ ನಲ್ಲಿ ಕಳ್ಸಿ, ಹಾ ನಾನ್ ನೋಡ್ಬಿಟ್ಟು ಏನಂತ ಹೇಳ್ತೀನಿ. ನೀನ್ ಹೇಳ್ದಂಗೆ ಆಗ್ಲಮ್ಮ. ಹುಡುಗನ್ ಫೋಟೋ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿದೀನಿ. ಅವ್ರ ಮನೇಲಿ ಸೆಟ್ ಆಫ್ ಬಾಕ್ಸ್ ಚೇಂಜ್ ಮಾಡ್ಬೇಕಾ ಅಥವಾ ಹೊಸ ಕನೆಕ್ಷನ್ ಕೊಡ್ಬೇಕಾ? ಎರಡೂ ಅಲ್ಲ, ಅವ್ರ ಮನೆಗೆ ಹೋಗಿ ಸೆಟಪ್ ಬಾಕ್ಸ್ ಕನೆಕ್ಷನ್ ಕೊಡೋ ತರ ಹೋಗಿ ಅವ್ರು ಎಂತ ಜನ ಅಂತ ತಿಳ್ಕೊಂಬನ್ನಿ. ಅದೆಲ್ಲ ಇರ್ಲಿ, ಮೊದ್ಲು ಅವ್ರ ಹೆಸರು ಹೇಳಿ. ಮುನಿ. ಮುನಿನಾ? ಮುನಿ ಅಲ್ಲ, ಮುನಿಷ್ಕಾಂತ್. ಮುನಿಷ್ಕಾಂತ. ಹಂಗಂದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರಜನಿಕಾಂತ್ ವಿಜಯಕಾಂತರ ಒಳ್ಳೆ ಮನುಷ್ಯರಾಗಿರ್ತಾರೆ. ಹೌದು, ಅವ್ರನ್ನ ಯಾಕೆ ನಾವ್ ವಿಚಾರಿಸ್ಬೇಕು? ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಅವ್ರ ಜೊತೆಲೇ ಇರ್ಬೇಕಲ್ವಾ? ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ನಾನ್ ನಿಮ್ಮನ್ನ ಹೋಗಿ ಅಂತಿದ್ದೀನಿ. ಕಸ್ಟಮರ್ ಯಾರಾದ್ರೂ ಫೋನ್ ಮಾಡೋ ಅಷ್ಟ್ರಲ್ಲಿ ಹೋಗಿ ವಿಚಾರಿಸ್ಕೊಂಬನ್ನಿ. ಅದಿರ್ಲಿ, ಇದಕ್ ಸಂಬಳ ನೀವು ಕೊಡ್ತೀರಾ ಇಲ್ಲ ಓನರ್ ಕೊಡ್ತಾರಾ? ಸಂಬಳನ ಯಜಮಾನ್ರೆ ಕೊಡೋದು, ಆದ್ರೆ ಕೆಲ್ಸ ನಾನ್ ಹೇಳೋದು. ಹಂಗಂದ್ರೆ ಓಕೆ. ಲೈ, ನೀನ್ ಯಾಕೋ ಫೀಲ್ ಆಗ್ತೀಯಾ? ಏನೋ ಇವಳು, ನಾನು ಇವಳನ್ನೇ ಮದುವೆ ಆಗೋಣ ಅಂತ ಅನ್ಕೊಂಡ್ರೆ ನನ್ನನ್ನೇ ಹುಡುಗ ಹೆಂಗಿದೆ ನೋಡ್ಕೊಂಬಾ ಅಂತ ಹೇಳ್ತಿದ್ದಾಳೆ. ಇನ್ನೇನಪ್ಪ ಮಾಡೋಣ? ನೀನೇ ಆಸೆ ಪಟ್ಟು ಈ ಕೆಲಸ ಸೇರ್ಕೊಂಡೆ. ಓತ್ಲಾ ಹೊಡಿತಾ ಇದ್ರು ನೆಮ್ಮದಿಯಾಗಿದ್ವಿ. ಹೋಗ್ಲಿ ಬಿಡು, ಏನಾದ್ರೂ ಐಡಿಯಾ ಮಾಡಿ ಸರಿ ಮಾಡ್ಬಿಡೋಣ ಬಾ. ಏಯ್, ಅದೇ ಮನೆ ಕಣ. ಅಜಯ್, ಒಂದ್ ನಿಮಿಷ. ಅಜಯ್, ಇದು ಮುನಿಷ್ಕಾಂತ್ ಅವ್ರ ಮನೆನಾ? ಏನ್ ವಿಷಯ? ಏನಿಲ್ಲಮ್ಮ, ನಾವು DTH ಕಂಪ್ನಿಯಿಂದ ಬಂದಿದೀವಿ. ಒಂದು ಹೊಸ ಕನೆಕ್ಷನ್ ಬಗ್ಗೆ ಮಾತಾಡ್ಬೇಕಿತ್ತು ಅಷ್ಟೇ. ಒಳಗ್ ಬನ್ನಿ. ಬಾ, ಮನೆ ನೋಡಿದ್ರೆ ದೊಡ್ಡ ಮುನೀಶ್, ಮನುಷ್ಯ ತರ ಯಾರೋ ಕಾಣ್ತಾವ್ರೆ. ಬಂದಿದ್ದಾರೆ ನೋಡಪ್ಪ. ಬನ್ನಿ ಕೂತ್ಕೊಳ್ಳಿ. ಸರಿ ಅಜಯ್. ಯಾ ಉಫ್. ಇವ್ನು ಮಾಡಿರೋ ಸಾಧನೆಗಳು ನೋಡಿದ್ರೆ ಪಕ್ಕ ಒಳ್ಕೊಂಡ್ಬಿಡ್ತಾಳೆ. ಸರ್, ಹೇಳಿ, ಏನ್ ವಿಷಯ? ನಾವು DTH ಆಫೀಸಿಂದ ಬರ್ತಾ ಇದೀವಿ. ನಿಮ್ ಮನೆಗೆ ಹೊಸ ಸೆಟಪ್ ಬಾಕ್ಸ್ ಕನೆಕ್ಷನ್ ಕೊಡೋಣ ಅಂತ. ನಮ್ಮ ಮನೇಲಿ ಟಿವಿ ಯಾರು ನೋಡಲ್ವಲ್ಲ. 500 ಚಾನಲ್ ಬರುತ್ತೆ ಸರ್. ನಾವು BBC ಚಾನಲ್ ಮಾತ್ರ ನೋಡೋದು, ಅದು ಫೋನಲ್ಲಿ ಮಾತ್ರ ನೋಡೋದು ನಾವು. ನಿಮ್ಗೇನಾದ್ರೂ ಹೊಸ ಕನೆಕ್ಷನ್ ಬೇಕು ಅಂದ್ರೆ ಇದು ನನ್ನ ಕಾರ್ಡು, ಕಾಲ್ ಮಾಡಿ ಸರ್. ಕೆಳಗಿಟ್ಬಿಟ್ಟು ಹೋಗಿ, ಆಮೇಲೆ ತಗೊಂತೀನಿ. ಹಾ ಸರಿ ಸರ್. ಜ್ಯೂಸ್ ಖಾಲಿ ಆಯ್ತು. ಚಿಕನ್ ಪಪ್ಸ್, ಎಗ್ ಪಪ್ಸ್ ಎಲ್ಲ ತಗೊಂಬಿಡೋಣ. ಆಹಾ, ನೋ 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 ನೋ, ನಾನ್ ಪ್ಯೂರ್ ವೆಜ್. ನೀವು ನಾನ್ ವೆಜ್ ತಿನ್ನೋ ಹಾಗಿದ್ರೆ ಆ ಕಡೆ ಹೋಗಿ ತಿಂತೀರಾ? ಹೌದ್ರಿ, ನಾನು ಪ್ಯೂರ್ ವೆಜ್ಜೆ. ಪ್ರಾಣಿ ಹಿಂಸೆ ಮಹಾಪಾಪ ಅಂತ ನಂಬಿರೋನು. ಶಾಂತಂ ಪಾಪಂ ಶಾಂತಂ ಪಾಪಂ. ಪ್ರಾಣಿ ಹಿಂಸೆ ಮಾಡೋದು ಮಹಾಪಾಪ. ಅಲ್ಲಲ್ಲೇ, ನಮ್ಮಿಬ್ಬರ ಮಧ್ಯೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ, ಸೇಮ್ ಈ ಜ್ಯೂಸ್ ತರ. ಸರಿ, ಹೋಗಿದ್ ವಿಷಯ ಏನಾಯ್ತು ಹೇಳಿ. ರೀ, ಅವ್ರ ಮನೆಗೆ ಹೋಗಿ ನೋಡಿದ್ರೆ ಮನೆ ತುಂಬಾ ಬರೀ ಎಣ್ಣೆ ಬಾಟ್ಲೆ ತುಂಬಿಸಿದಾನೆ. ಏನ್ ಹೇಳ್ತಿದ್ದೀರಾ? ಹೌದು ರೀ, ಫಾರಿನ್ ಡ್ರಿಂಕ್ಸ್ ಆಗಿದ್ರು ಪರವಾಗಿರ್ಲಿಲ್ಲ, ಎಲ್ಲ 140 ರೂಪಾಯಿ ಲೋಕಲ್ ಡ್ರಿಂಕ್ಸು. ಆದ್ರೆ ಒಂದ್ ವಿಷಯ, ಅವ್ನು ಎಲ್ಲದ್ರಲ್ಲೂ ಫಸ್ಟ್ ಆಗಿದ್ದಾನೆ. ಫಸ್ಟಾ? ಅದೇ ರೀ, ಅದೇನಂದ್ರೆ ಈ ಬಾರ್ ಓಪನ್ ಮಾಡ್ಬೇಕಾದ್ರೆ ಫಸ್ಟ್ ಕಸ್ಟಮರ್ ಅವನೇ ಅನ್ಸುತ್ತೆ. ಅದೇ. ಹಂಗ? ಇವಾಗ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಸುಮ್ನೆ ಅವ್ರ ಮನೆಗೆ ಹೋಗಿ ನೋಡ್ತೀನಿ. ಒಂದ್ ಕೈಲಿ ಕ್ವಾರ್ಟರ್, ಇನ್ನೊಂದ್ ಕೈಲಿ ವಾಟರ್. ಇದೇ ಅಲ್ಲಿನ ಮ್ಯಾಟ್ರ್. ಅವ್ರಿಗೆ ಸೈಟ್ಸ್ ಮಾಡೋದ್ರಲ್ಲೇ ನಿಮ್ ಜೀವನ ಮುಗ್ದೋಗ್ಬಿಡುತ್ತೆ. ಯಾರ? ಶಾಲಿನೇ ಕಣ. ಮಾತಾಡು ಮಾತಾಡು.
ಹಾ ಹೇಳು ಶಾಲಿನಿ. ಒಂದು ಆರ್ಡರ್ ಇದೆ, ನಿನಗೆ ಆ ಕಸ್ಟಮರ್ ಅಡ್ರೆಸ್ ಕಳ್ಸಿದೀನಿ. ಹಾ. ಅವ್ರ ಹೆಸರು ರೋಹಿಣಿ. ಅವ್ರು ಆಲ್ರೆಡಿ ಸೆಟ್ ಆಫ್ ಬಾಕ್ಸ್ ಛತ್ರಿ ತಗೊಂಡು ಹೋಗಿದ್ದಾರೆ. ನೀವು ಕನೆಕ್ಷನ್ ಕೊಟ್ಬಿಟ್ಟು ಸರ್ವಿಸ್ ಚಾರ್ಜ್ 400 ರೂಪಾಯಿ ಕೊಡ್ತಾರೆ, ಇಸ್ಕೊಂಬನ್ನಿ. ಅಷ್ಟೇನಾ? ಹಾ, ಬೇಕಂದ್ರೆ 50 ರೂಪಾಯಿ ಸೇರ್ಸಿ ಇಸ್ಕೊಳ್ಳಿ. ಏನ ನೀನು? ಏನಂತೆ? ಒಬ್ರು ಕಸ್ಟಮರು ರೋಹಿಣಿ ಅಂತ ಅವ್ರ ಮನೆಗೆ DTH ಕನೆಕ್ಷನ್ ಕೊಡ್ಬೇಕಂತೆ. ಕೊಡೋಣ. ಕೇಬಲ್ ಬರೀ 10 ಮೀಟರ್ ಇದೆಯಲ್ಲ. ರೋಹಿಣಿ ಅವರ? ಹೌದು. ನಾನು DTH ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಗೆ ಕನೆಕ್ಷನ್ ಕೊಡಕ್ ಬರ್ತಾ ಇದ್ದೀನಿ. ನೀವು ಮನೆ ಹೊರಗಡೆ ಬಂದು ನಿಂತ್ಕೊಂಡ್ಬಿಡ್ತೀರಾ? ನಾನು ಈಗಲೇ ಬಂದ್ಬಿಡ್ತೀನಿ. ರಾಜಾ, ಆ ರೋಡ್ ಟರ್ನಿಂಗ್ ಅಲ್ಲಿ ನಿಂತ್ಕೊಳ್ಳೋಕೆ ಹೇಳು, ಕನ್ನಡಿಯಕ್ಕೆ ಈಸಿ ಆಗುತ್ತೆ. ನಿಮ್ಮ ಮನೆ ದಾರಿ ಕಾರ್ನರ್ ಅಲ್ಲಿ ನಿಂತ್ಕೊಂಡ್ಬಿಡಿ, ಬಂದ್ಬಿಡ್ತೀವಿ. ಸರಿ ಸರ್. ಸರಿ ಮೇಡಮ್. ಏನೋ ಟರ್ನಿಂಗ್ ಅಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ರೆ ರೋಡ್ ಮಧ್ಯಾಹ್ನ ನಿಂತವಳೆ. ಅದು ಅಲ್ಲದೆ ನಾವು ಕಲೆಕ್ಷನ್ ಕೊಡಕ್ ತಾನೇ ನಿಂತಿರೋದು. ಇವಳು ನೋಡಿದ್ರೆ ನಮ್ಮನ್ನ ಪಟಾಯಿಸೋ ತರ ನಿಂತವಳೆ. ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಮೇಡಮ್, ನೀವೇನಾ ಕಸ್ಟಮರ್ ರೋಹಿಣಿ? ಓ, ಕನೆಕ್ಷನ್ ಕೊಡಕ್ ಬಂದಿರೋರು ನೀವೇನಾ? ಹೌದು ಹೌದು. ಕನ್ಫರ್ಮ್ ಕಣ. ಹೌದು, ನಾವೇ. ನನ್ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬನ್ನಿಪ್ಪ. ಏನ್ ರೋಹಿಣಿ, ಹೊಸ ಕನೆಕ್ಷನ್ ಹೌದು. ಇಡೀ ಊರಿಗೆ ಹೇಳಿದಾಳೆ. ಅಲ್ಲ, ಮೊದ್ಲು ನಿಮ್ಮಿಬ್ರಲ್ಲಿ ಕನೆಕ್ಷನ್ ಕೊಡೋರು ಯಾರು? ನಾವಿಬ್ರು ಸೇರ್ಕೊಡ್ತೀವಿ. ಛೀ, ಇಬ್ರುನಾ? ಅದ್ಹಂಗೆ? ರೆಗ್ಯುಲರ್ ಆಗಿ ಮಾಡೋದೇ ತಾನೇ. ಛೀ, ಈ ಸ್ಮಾರ್ಟ್ ಫೋನ್ ಬಂದಾಗಿಂದ ಮೊಬೈಲ್ ನಲ್ಲಿ ಯಾವ್ದ್ಯಾವ್ದೋ ಪಿಕ್ಚರ್ ನೋಡ್ಕೊಂಡು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ. ಸರಿ, ಬನ್ನಿ. ಲೇ, ನಾವು ಬಂದಿರೋದೇ ಇವಳಿಗೆ ಪಿಕ್ಚರ್ ತೋರ್ಸಕ್ಕೆ. ಇವಳು ನಮ್ಮ ಹತ್ರ ಇನ್ನು ಯಾವ ಪಿಕ್ಚರ್ ಬಗ್ಗೆ ಮಾತಾಡ್ತಾವಳೆ? ಸರಿ ಬಿಡು, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್. ನಾವು ಕನೆಕ್ಷನ್ ಕೊಟ್ಬಿಟ್ಟು ಹೊರಡೋಣ. ಏನದು ಗುಸು ಅಂತ ಮಾತಾಡ್ತಿದ್ದೀರಾ? ಅದೇನಿಲ್ಲ, ಕೇಬಲ್ ಲೆಂತ್ ಸಾಕಾಗುತ್ತಾ ಅಂತ ಕೇಳ್ತೀನಿ. ಓ ಸರಿ, ಮತ್ತೆ ಪೇಮೆಂಟ್? ಕೆಲಸ ಆದ್ಮೇಲೆ ಪೇಮೆಂಟ್ ಇಸ್ಕೊಳ್ಳೋದೇ ನಮ್ಮ ಅಭ್ಯಾಸ. ಹಾಗಲ್ಲ, ಮೊದ್ಲೇ ಈಸ್ಕೊಳ್ಳೋದು ನಮ್ಗೆ ಅಭ್ಯಾಸ. ಪೇಮೆಂಟ್ ನಮ್ಮ ಹತ್ರನೇ ಕೇಳ್ತಿದ್ದಾಳೆ. ಯಾಕೆ ನಾಚಿಕೆ? ಫುಲ್ ಎಸಿನೇ. ಬನ್ನಿ. ಎಸಿನ? ಟಾಟಾ ಎಸಿ. ಇಲ್ಲಿ ನೋಡಿ. ಇಷ್ಟ ಆಯ್ತಾ? ಇಂತ ಒಂದ್ ಸೆಟಪ್. ಈ ಸೆಟಪ್ ಓಕೆನಾ? ಹಲೋ, ನಿನ್ನ ಹೆಸರೇನು? ಕಸ್ಟಮರ್ ರೋಹಿಣಿ ಅಲ್ಲ ಕಣೋ, ಕಾಮ ಮೋಹಿನಿ. ಹೋಗ್ಬೇಡಿ, ಫಸ್ಟ್ ಕಸ್ಟಮರ್ ನೀವೇನೆ. ಬನ್ನಿ. ಜಾಸ್ತಿ ನಗ್ಬೇಡ. ಕಾಂಚನ ಮನೇಲಿ ಕಚ್ಚಿಸ್ಬಿಟ್ಟೆ, ರೋಹಿಣಿ ಮನೇಲಿ ರೋಸ್ಬಿಟ್ಟೆ. ನೀನ್ ಅಡ್ರೆಸ್ ಕೊಟ್ಟಿದ್ ಕಸ್ಟಮರ್ ಎಲ್ಲ ಕೊಟ್ಟಿರೋ ಏಟ್ಗೆ ಮೈಯೆಲ್ಲ ನೋವ್ತಿದೆ. ಅದು ಪರವಾಗಿಲ್ಲ, ನೀನ್ ನನ್ನನ್ನೇ ಹುಡುಗನ್ ನೋಡ್ಕೊಂಬ ಅಂದ್ಯಲ್ಲ, ನನ್ ಮನ್ಸಿಗೆ ನೋವಾಯ್ತು. ಮತ್ತೆ ಹುಡುಗನ್ ಕಳಿಸ್ಬಿಟ್ಟು ಹುಡುಗನ್ನೇ ಹುಡ್ಕೊ ಅಂದ್ರೆ ಏನಂದೆ? ನಮ್ ಹುಡುಗನ್ ಕಳಿಸ್ಬಿಟ್ಟು ಹುಡುಗನ್ ಹುಡ್ಕೊ ಅಂದಲ್ಲ, ಅದನ್ನ ಹೇಳ್ದೆ. ನಾವಿಲ್ಲಿ ಸೆಟಪ್ ಬಾಕ್ಸ್ ಕೆಲ್ಸಕ್ಕೆ ಬಂದಿದೀವಾ ಇಲ್ಲ ಸೆಟ್ ಮಾಡೋ ಕೆಲ್ಸಕ್ಕೆ ಬಂದಿದೀವಾ ಅನ್ನೋದೇ ಗೊತ್ತಿಲ್ಲ. ಸಾರಿ ರೀ, ನೀವು ಹುಡುಗನ್ ಬಗ್ಗೆ ವಿಚಾರಿಸ್ಕೊಂಡ್ ಬಂದಿದ್ ನಾನ್ ಮನೇಲಿ ಹೇಳ್ದೆ. ಅವ್ರು ಮತ್ತೆ ಬೇರೆ ಬೇರೆ ಹುಡುಗರನ್ನ ನೋಡ್ತಾನೆ ಇದಾರೆ, ಅದಕ್ಕೆ. ಸರಿ, ಓಕೆ, ಇನ್ನೊಂದ್ಸಲಿ ತಾನೇ ಹೆಲ್ಪ್ ಮಾಡಿದ್ರಾಯ್ತು. ಏನಾ? ಸರಿ, ಫೋಟೋಸ್ ಮತ್ತೆ ಡೀಟೇಲ್ಸ್ ಕಳಿಸ್ತೀನಿ. ಓನರ್ ಬಂದ್ರೆ ಕೀ ಕೊಟ್ಬಿಡಿ. ಸರಿ, ಓಕೆ, ನಾನ್ ಬರ್ತೀನಿ. ಅದು ಅಡ್ರೆಸ್ ಸ್ವಲ್ಪ ಕರೆಕ್ಟಾಗಿ ಕಳಿಸ್ಬಿಡಿ. ಓಕೆ. ಏನಲ್ಲೇ ಬಿಟ್ರೆ ನೀನೇ ಹುಡುಗನ್ ನೋಡಿ ಮದುವೆ ಮಾಡ್ಸೋ ತರ ಇದೆ. ಜಾಸ್ತಿ ಟೆನ್ಷನ್ ಆಗ್ಬೇಡ. ಇಲ್ಲಿ ಕೇಳು, ಇವಾಗ ಗಾಡಿ ರೆಡ್ ಸಿಗ್ನಲ್ ನಿಂತಿದೆ. ಯಾವನಾದ್ರೂ ಎಲ್ಲೋ ಸಿಗ್ನಲ್ ತೋರಿಸಿ ಎತ್ತಾಕೊಂಡು ಹೋಗೋ ಮೊದಲು ನೀನ್ ಗ್ರೀನ್ ಸಿಗ್ನಲ್ ಹಾಕಿ ಪಟಾಯಿಸ್ಬಿಡು. ಅದೇ ನಿಂಗೆ ಒಳ್ಳೇದು. ಏನೋ ಸೌಂಡ್ ಬಂತಲ್ವಾ? ಹೌದು ಮಚ್ಚ. ಸರಿ ಬಾ, ಏನ್ ನೋಡೋಣ. ಏನೋ ನೀನು ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಈ ಪಾರ್ಕ್ ಮುಚ್ಚಿ ಎಷ್ಟೊತ್ತು ತಿಂಗಳಾಯ್ತಲ್ಲೋ. ನಡಿ, ಏನಾಗತ್ತೋ ನೋಡೇ ಬಿಡೋದ. ಏನೋ ಕಾಣ್ತೀನ. ಏನೋ ಭಯ ಆಗ್ತಿದ್ಯೋ? ಮಚ್ಚ, ಇದು ಜಾಲಿ ಪಾರ್ಕ್ ಅಲ್ಲ ಮಚ್ಚ, ಇದು ಖಾಲಿ ಪಾರ್ಕು. ಇಲ್ಲೇ ಇದ್ರೆ ನಾವು ಖಾಲಿಯಾಗ್ಬಿಡ್ತೀವಿ. ಯಾರೋದು? ನೀನ್ ಮೊದ್ಲು ಹೇಳ್ಬೇಕಾದ್ರೆ ನಾನು ನಂಬಲಿಲ್ಲ. ಹೌದು ಕಣೋ, ನೀನ್ ಹೇಳ್ತಾರ ನಿಜಾನೇ. ಥ್ಯಾಂಕ್ಸ್. ಥ್ಯಾಂಕ್ಸ್ ಏನಕ್ಕೆ? ಅದು ಹಾಗಲ್ಲ, ನಾನು ಬರಕ್ ಹೇಳ್ದೆ, ಆದ್ರೆ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ರಲ್ಲ.
ಈ ಪಂಕ್ಚುಯಾಲಿಟಿನೇ ನನಗೆ ಜೀವನದಲ್ಲಿ ಟೈಮ್ ತುಂಬಾ ಮುಖ್ಯ, ಇಲ್ಲಾಂದ್ರೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಸರಿ, ಏನಕ್ ಬರೋಕ್ ಹೇಳಿದ್ರಿ? ನೀವು ನನಗೆ ಮಿಸ್ಸಸ್ ಆಗೋದು ಮಿಸ್ ಆಗಬಾರ್ದು ಅಂತ. ಹಾ, ಕೇಳಿಸ್ಲಿಲ್ಲ. ಏನ್ರಿ, ಏನೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದೀರಾ? ನಾನು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಹ್ಮ್? ಈಗ ಹೇಗೆ ನನಗಿಂತ ಮುಂಚೆ ನೀವು ಬಂದ್ರೋ ಅದೇ ಥರ ನಮ್ಮ ಮದುವೆ ಆದಮೇಲೆ ನಾನೇ ನನ್ನ ಕೈಯಾರ ನಿನಗೆ ಬೆಡ್ ಕಾಫಿ ಮಾಡ್ಕೊಡ್ತೀನಿ. ನೀವು ಬೇರೆಯವ್ರ ಮೇಲೆ ತೋರಿಸೋ ಪ್ರೀತಿ, ಅಕ್ಕರೆ, ನಿಮ್ಮ ಸಿನ್ಸಿಯಾರಿಟಿ ಇದನ್ನೆಲ್ಲ ನೋಡಿದ ಮೇಲೆನೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ಅವತ್ತು ಪ್ರಪೋಸ್ ಮಾಡಿದಾಗ ಏನೂ ಹೇಳಿಲ್ಲ, ಇವತ್ತ್ಯಾಕೆ ಬರಕ್ ಹೇಳಿದ್ರಿ? ಏನಕ್ಕೆ ಅಂತ ಹೇಳಿ? ಏನು ಇನ್ನೊಬ್ಬ ಹುಡುಗನ ವಿಚಾರಿಸ್ಕೊಂಡ್ ಬರ್ಬೇಕಾ? ಕರೆಕ್ಟಾಗಿ ಹೇಳಿದ್ರಿ. ನಿಮ್ಗೊಂದು ಹುಡುಗನ್ ಫೋಟೋ ಕಳ್ಸಿದೀನಿ ನೋಡಿ. ಆದ್ರೆ ನೀವ್ ವಿಚಾರಿಸ್ಬೇಡಿ, ನಾನೇ ವಿಚಾರಿಸಿದ್ದೀನಿ. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಅಪ್ಪಟ ಬಂಗಾರ. ಅವ್ರ ಮನ್ಸು ಮಗು ತರ. ಅದಕ್ಕೆ ನನ್ಗವ್ರು ತುಂಬಾ ಇಷ್ಟ. ನಾನು ಅವ್ರನ್ನೇ ಮದ್ವೆ ಆಗೋಣ ಅಂತಿದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಓಕೆ ಹೇಳ್ಬಿಟ್ರು. ಒಂದ್ ನಿಮಿಷ, ನನ್ಗೋಸ್ಕರ ಹುಡುಗನ್ ಫೋಟೋ ನೋಡ್ಬಿಟ್ಟು ಹೇಗಿದ್ದಾರೆ ಅಂತ ಹೇಳ್ತೀರಾ ಪ್ಲೀಸ್? ನಮಸ್ಕಾರ ಸರ್. ನೀವಾ? ಸಾರಿ ಸರ್. ಮಚ್ಚ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ ಫೋನ್ ತೆಗಿಲಿಲ್ಲ? ನಾನು ಕಾಲ್ ಮಾಡಿದ್ದು ಒಂದು ಟೆಂಡರ್ ವಿಷಯ ಮಾತಾಡೋಕ್ಕೆ. ಇವನು ಮನ್ಸು ಮಾಡಿದ್ರೆ ಇವ್ರ ಅಪ್ಪನಿಗೆ ಹೇಳಿ ಬರೀ 1/4 ಗಂಟೆನೇ ಈ ಡೀಲಿಂಗ್ ಮುಗಿಸ್ಬೋದು. ನೀನು ಈ ಡೀಲ್ ಮುಗಿಸ್ಕೊಟ್ರೆ ನಿಮ್ಮ ಅಪ್ಪನಿಗೆ ಏನು ಸೇರಬೇಕೋ ಅದು ಸೇರುತ್ತೆ. ಬಾಯಿಗೆ ಬಂದಾಗ ಮಾತಾಡಬೇಡ. ನೀನೇನೋ ಕೆಲಸ ಮುಗಿಸೋದು ಅಷ್ಟು ಸುಲಭ ಅಲ್ಲ. ನಿನ್ನ ಕಂಪ್ನಿಗೆ ಪ್ರಾಬ್ಲಮ್ ಅಂದರೆ ನೀನೊಂದು 500,000 ಜನಕ್ಕೆ ಅಷ್ಟೇ ಉತ್ತರ ಕೊಡಬೇಕು. ಆದರೆ ನಾವು 140 ಕೋಟಿ ಜನಗಳಿಗೂ ಉತ್ತರ ಕೊಡಬೇಕು. ನಿನಗೆ ಬೇಕು ಅಂದಿದ ತಕ್ಷಣ ಹೋಗ್ಲಿ ಬಿಡು ಅಂತ ಆರ್ಡ್ರ್ ಕೊಡೋಕ್ಕಾಗಲ್ಲ ನಾವು. ಲೋ ಮಗ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಲೇ, ಒಂದು ಹುಡುಗಿ ಅಂದರೆ ಅವಳ ಹತ್ರ ಏನಾದರೂ ಒಂದು ಇಷ್ಟಾವತ್ತರ ಇರಬೇಕು. ಆದರೆ ಇವಳ ಹತ್ರ ಎಲ್ಲ ಇಷ್ಟಾವತ್ತರ. ಈ ಕೆಲಸ ನಾನು ನೋಡ್ಕೊತೀನಿ. ಯಥಾಪಡ್ರ ಅವಳನ್ನ. ನಮ್ಗೆ ನಿಶ್ಚಯ ಅರ್ಥ ಆಗಿದೆ. ಯಾವ ಗಲಾಟೆನೂ ಬೇಡ, ಬನ್ನಿ ಹೋಗೋಣ. ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ನಿನ್ನ ನಿಂತ್ಕೊಳ್ಳೋ. ಇಲ್ಲ
ಅಲ್ಲ ನನ್ನ ಕೈ ಮುರಿದು ಹಾಕಿದ್ದು ಮಾಡಿದ್ರೆ ಬಾ ಶಾಲಿನಿ. ಏನಾಯ್ತು ಶಾಲಿನಿ? ಏನಾಯ್ತು?